ಮಕ್ಕಳೇ, ಈ ದಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ವಿಷಯ ಥೀಮ್, ಈ ವಾರದ ಥೀಮ್ ಗಣಿತದ ವಿಷಯ. ಅದರಲ್ಲಿ ಏನೇನು ಬರುತ್ತೆ ಅಂತಂದರೆ ಲೀಟರ್ ಬರುತ್ತೆ, ತೂಕದ ಮಾನಗಳು ಬರ್ತವೆ, ಮೂರನೇ ದಿನ ಕಾಯಿನ್ಸು ಮತ್ತು ನೋಟುಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ದಿನ. ಈ 4 ದಿನಗಳ ಕಾರ್ಯಕ್ರಮದಲ್ಲಿ ಈ ದಿನ ಏನು ಮಕ್ಕಳು ತೋರಿಸ್ಲಿಕ್ಕೆ ಬಂದಿದ್ದಾರೆ ಅಂತಂದರೆ ಲೀಟರ್, ಅಳತೆಯ ಮಾನಗಳಾಗಿರ್ತಕ್ಕಂಥ ಲೀಟರ್ ಯಾವುದು, ಮಿಲಿ ಲೀಟರ್ ಯಾವುದು ಅಂತಕ್ಕಂಥ ವಿಷಯವನ್ನು ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಮಕ್ಕಳು ತೋರಿಸ್ತಾರೆ. ಈಗ ಪರಿಚಯ ಮಾಡ್ತಾರೆ. ನನ್ನ ಹೆಸರು ಮನುಷ್ಯ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ 25 ಮಿಲಿ ಲೀಟರ್ ಬಂದಿರ್ತಕ್ಕಂಥದ್ದು. ನೀನು ಹೆಸರು ಪರಿಚಯ ಮಾಡ್ತೀನಿ. ನನ್ನ ಹೆಸರು ಉಷಾ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ 50 ಮಿಲಿ ಲೀಟರ್ ಬಂದಿದೆ. ನನ್ನ ಹೆಸರು ದುರ್ಗಶ್ರೀ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ 100 ಮಿಲಿ ಲೀಟರ್ ಬಂದಿದೆ. ನನ್ನ ಹೆಸರು ಪುನೀತ್ ವೈಪಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವುದು 250 ಮಿಲಿ ಲೀಟರ್. ನನ್ನ ಹೆಸರು ಜ್ಞಾನ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಲೀಟರ್ ಯಾವುದು? ಲೀಟರ್ 500 ಮಿಲಿ ಲೀಟರ್. ನನ್ನ ಹೆಸರು ಲಿಕ್ಕಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ಮಿಲಿ ಲೀಟರ್ 1000 ಮಿಲಿ ಲೀಟರ್. ನಿನ್ನ ಹೆಸರು ವಿಷ್ಣು. ನನ್ನ ಹೆಸರು ವಿಷ್ಣು, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವನು 100 ಮಿಲಿ ಲೀಟರ್ದ ಇಟ್ಕೊಂಡಿದ್ದಾನೆ. 100 ಮಿಲಿ ಲೀಟರ್ ಇದೆ, ಹೇಳು. 100 ಮಿಲಿ ಲೀಟರ್. ನಿನ್ನೆ. ನನ್ನ ಹೆಸರು ಜಯಲಕ್ಷ್ಮಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರೋದು 250 ಮಿಲಿ ಲೀಟರ್. ನನ್ನ ಹೆಸರು ಶುಭ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವುದು 500 ಮಿಲಿ. ನನ್ನ ಹೆಸರು ಪೂರ್ವಿಕಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ 750 ಮಿಲಿ. 750 ಮಿಲಿ ಲೀಟರ್. ಜೊತೆಗೆ ಹೇಳ್ಬೇಕು. ನನ್ನ ಹೆಸರು ಪೂರ್ಣೇಶ್ವರಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ 1 ಲೀಟರ್. 1 ಲೀಟರ್. ನನ್ನ ಹೆಸರು ಸ್ಫೂರ್ತಿ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವುದು 2 ಲೀಟರ್. ನಾನೀಗ ಏನು ಕೇಳ್ತೀನಿ ನಿಮ್ಮ ಪ್ರಶ್ನೆಗಳು ಅಂತಂದರೆ, ಈ ಅಳತೆ ಮಾನಗಳನ್ನು ಎಲ್ಲೆಲ್ಲಿ ಬಳಸ್ತಾ ಹೋಗ್ತಾರೆ? ಒಬ್ಬೊಬ್ಬರು ಹೇಳಿ. ಎಲ್ಲಿ ಬಳಸ್ತೀವಿ ನಾವು ಇದನ್ನು? ಲಿಕ್ಕಿ. ಆಲ್ ಇನ್ ಡೈರಿಯಲ್ಲಿ ಬಳಸ್ತೀವಿ. ಮತ್ತೆ ಎಲ್ಲಿ ಬಳಸ್ಬೋದು ಇದನ್ನು? ನೀರು. ಖಂಡಿತ ಮಕ್ಕಳೇ, ನೀರಲ್ಲಿ ನಾವು ಕೇಳಕ್ಕೆ ಹೋಗ್ತೀವಿ, 1 ಲೀಟ್ರ್ ನೀರು ಕೊಡಿ, ಅರ್ಧ ಲೀಟ್ರ್ ನೀರು ಕೊಡಿ ಅಂತ ಕೇಳಕ್ಕೆ ಹೋಗ್ತೀವಿ. ಖಂಡಿತ ಮಕ್ಕಳೇ, ನೀರೊಂದು ಪೆಟ್ರೋಲ್. ಬರಲಿ ಚಪ್ಪಾಳೆ ಜೋರಾಗೆ. ಮಕ್ಕಳೇ, ನಿಮಗೆ ಈ ಕಾನ್ಸೆಪ್ಟ್ ಬರಬೇಕು. ಬರೀ ತೋರಿಸ್ತಿರಿಕೆ ಆದರೆ ಬರಲ್ಲ. ಯಾವ ನಿತ್ಯ ಜೀವನದಲ್ಲಿ ಹೆಂಗೆ ಬಳಸ್ತೀವಿ? ಇವನು ಹೇಳ್ತಿದ್ದಾನೆ ಪೆಟ್ರೋಲ್. ಖಂಡಿತ. ನೀನು ಯಾವಾಗ ಬಳಸ್ತಕ್ಕಂಥ ತುಪ್ಪ. ಕರೆಕ್ಟು. ನಾನು ಪಕ್ಕದ ಮನೆಗಾಗಿರ್ತೀನಿ, ಅಕ್ಕ 1 ಲೀಟ್ರ್ ತುಪ್ಪ ಕೊಡಕ್ಕ ಅಂತಂದಾಗ, ನೋಡಿ ಹಳ್ಳಿ ಕಡೆ ಏನು ಮಾಡ್ತಾರೆ, ಇನ್ನೊಂದು ವಿಷಯ, ಅವರು ಒಂದು ಅಳತೆ ಮಾನಗಳನ್ನು ಮಾಡ್ಕೊಂಡಿರ್ತಾರೆ. ಈ ಕಪ್ಪು ಪಾವು, ಈ ಕಪ್ಪು ಅಚ್ಚೇರು ಅಂತ ಹೇಳ್ತಾರೆ ಹಳ್ಳಿ ಕಡೆಯಲ್ಲಿ. ಆ ಥರ ಮಾನೆಗಳನ್ನು ಗುರುತು ಮಾಡ್ಕೊಂಡಿರ್ತಾರೆ. 1 ಸೇರು ಅಂತ ಕರೀತಾರೆ. ನಾವೇನು ಇವತ್ತೊಂದು ಲೀಟ್ರ್ ಅಂತ ಕರಿತೀವಲ್ಲ, ಹಳ್ಳಿ ಕಡೆ 1 ಸೇರು ತುಪ್ಪ ಕೊಡಕ್ಕಂದ್ರೆ ಸೇರು ಅಳತೆನಲ್ಲಿ ಕೊಡಲ್ಲ. 1 ಸೇರು ಅಂದರೆ 1 ಲೀಟರ್. ನೀನು ಯಾವ ಸಂದರ್ಭದಲ್ಲಿ ನೋಡಿದ್ಯಾ? ಮೊಸರು ತರಬೇಕಾದ್ರೆ 1 ಲೀಟ್ರ್ ಮೊಸರು ಕೊಡಿ, ಅರ್ಧ ಲೀಟ್ರ್ ಮೊಸರು ಕೊಡಿ ಅಂತ. ಅಡುಗೆ ಎಣ್ಣೆ ಬಳಸ್ಬೇಕಾದ್ರೆ ನಾವು ಹೋಗ್ತೀವಿ, ಅಕ್ಕ 1 ಅರ್ಧ ಲೀಟ್ರ್ ಎಣ್ಣೆ ಕೊಡಕ್ಕ, ಅಕ್ಕ 1 1/4 ಲೀಟ್ರು, 1 ಪ್ಯಾಕೆಟ್ ಅಂದರೆ ಅದು 1 ಲೀಟ್ರ್ ಬರುತ್ತೆ, ಅಲ್ಲಿ ಸಹ ಬಳಸ್ತೀವಿ. ನೀನು ಯಾವ ಸಂದರ್ಭದಲ್ಲಿ ನಿತ್ಯ ಜೀವನದಲ್ಲಿ ನೋಡಿದೀಯಪ್ಪ ಲೀಟ್ರನ್ನ ಮನೆಯಲ್ಲಿ? ಲೀಟ್ರು. ಅಡುಗೆ ಎಣ್ಣೆನಲ್ಲಿ ನೋಡಿದ್ದೀರಾ? ಅಡುಗೆ ಎಣ್ಣೆ ಮಾಡಬೇಕು. ಹೌದು. ಓಕೆ. ಹಾಲು. ಖಂಡಿತ. ನಾವು ಯಾರೋ ಮನೆಗೆ ನಿತ್ಯ ವರ್ತನೆ ಮಾಡ್ಕೊಂಡಿರ್ತೀವಿ ಅಂದರೆ ಏನಂದರೆ ದಿನನಿತ್ಯ ತರೋದು. ದಿವಸ 1 ಲೀಟ್ರ್ ಹಾಲು ಹಾಕಿಸ್ಕೊಂಬರ್ತೀವಲ್ವ, ದಿವಸ ಅಚ್ಚೇರು ಅಂದರೆ ಅರ್ಧ ಲೀಟ್ರ್ ಹಾಲು ಹಾಕಿಸ್ಕೊಂಬರ್ಬೇಕಾದ್ರೆ ಈ ಮಗು ನೋಡಿದೆ. ನೀನು ತುಪ್ಪ. ಖಂಡಿತ. ತುಪ್ಪ ಇದು ತುಪ್ಪದಲ್ಲಿ ತುಪ್ಪ ತರಬೇಕಾದ್ರೆ ಲೀಟ್ರಲ್ಲಿ ಅಳತೆ ಮಾಡ್ಕೊಂಡು ಬರ್ತೀವಿ. ಪೆಟ್ರೋಲ್. ನೀನು ಪೆಟ್ರೋಲು. ನೋಡಿ, ನಮ್ಮ ಅಡುಗೆ ಮನೆಯಲ್ಲೂ ಸಹ ಎಣ್ಣೆಯನ್ನು ಅಳತೆ ಮಾಡ್ಬೇಕಾದ್ರೆ ಲೀಟ್ರಲ್ಲಿ ಹಾಕ್ತಾರೆ. ಮತ್ತು ನಾವು ಹಾಲು ಕಾಸು ಕೊಡ್ತಾರಲ್ಲ, ಅದರಲ್ಲೂ ಸಹ ನಾವು ಹಾಲನ್ನು ಲೀಟ್ರಲ್ಲಿ ನೋಡ್ತೀವಿ ಅಂತ ಹೇಳ್ತಾ, ಈ ಒಂದು ಚಟುವಟಿಕೆ ಏನು ಉಪಯೋಗ ಆಗುತ್ತೆ ಅಂತಂದರೆ, ಮಗು ನಿತ್ಯ ಜೀವನದಲ್ಲಿ ಬರ್ಕೊಂಡ್ಬಂದಿದೆಯಾ ಹೇಳಿ. ಮಗು ನಿತ್ಯ ಜೀವನದಲ್ಲಿ ಈ ಮಾನಗಳನ್ನು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಹೇಳಿದರೆ, ಈಗ ಮಗು ಏನು ಬರ್ಕೊಂಡ್ಬಂದಿದೆ? ಈಗ ಜೋರಾಗಿ ಹೇಳಮ್ಮ. ದ್ರವ ವಸ್ತುಗಳು. ದ್ರವ ವಸ್ತುವಿಗೆ ಉದಾಹರಣೆ ಡೀಸೆಲ್, ಪೆಟ್ರೋಲ್, ನೀರು, ಎಣ್ಣೆ, ಹಾಲು, ಮಜ್ಜಿಗೆ, ರಕ್ತ, ಮದ್ಯಸಾರ,
ವಿನೈಗರ್. ದ್ರವ ವಸ್ತು ಎಂದರೇನು? ದ್ರವವು ಒಂದು ವಸ್ತುವಿನ ಸ್ಥಿತಿಯಾಗಿದ್ದು ಅದು ಒಂದು ನಿರ್ದಿಷ್ಟ ಪರಿಣಾಮವನ್ನು ಹೊಂದಿರುತ್ತದೆ, ಆದರೆ ನಿರ್ದಿಷ್ಟ ಆಕಾರವನ್ನು ಹೊಂದಿರುವುದಿಲ್ಲ, ಏಕೆಂದರೆ ಅದು ಅರಿಯಬಲ್ಲದು ಮತ್ತು ಯಾವುದೇ ಕಂಟೈನರ್ನ ಆಕಾರವನ್ನು ತೆಗೆದುಕೊಳ್ಳಬಲ್ಲದು. ಧನ್ಯವಾದ. ಖಂಡಿತ. ಈ ಮಗು ದ್ರವ ವಸ್ತುಗಳ ಬಗ್ಗೆ ವಿವರಣೆಯನ್ನು ನೀಡಿದೆ. ಉಷಾ 5ನೇ ತರಗತಿ. ಖಂಡಿತ ಈ ದಿನದ ಒಂದು ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಎಲ್ಲ ಮಕ್ಕಳು ಒಂದೊಂದು ಪಾಠೋಪಕರಣಗಳು, ಈ ಪಾಠಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನು ಪಾಠೋಪಕರಣಗಳು ಅಂತ ಹೇಳ್ತಾ, ಮತ್ತು ಈ ದಿನದ ವಿಷಯಕ್ಕೆ ಖಂಡಿತ ಇದು ನಮಗೆ ಸಹಕಾರಿಯಾಗಿದೆ. ನಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಈ ಎಲ್ಲ ವಸ್ತುಗಳನ್ನು ಅವರು ಸಂಗ್ರಹಣೆ ಮಾಡಿಟ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಇನ್ನೇನಾದ್ರು ಹೇಳ್ತೀರಾ? ದ್ರವದ ಮೂಲಮಾನ ಹೇಳ್ರಿ. ದ್ರವದ ಮೂಲಮಾನ ಹೇಳಮ್ಮ. ಎಲ್ಲರೂ ಒಟ್ಟಿಗೆ ಹೇಳ್ರಿ. ಹೇಳ್ರಿ ಇನ್ನೊಂದ್ಸಲಿ. 1 ಲೀಟರಿಗೆ 1000 ಮಿಲಿಲೀಟರ್, ಅರ್ಧ ಲೀಟರಿಗೆ 500 ಮಿಲಿಲೀಟರ್, 3/4 ಲೀಟರಿಗೆ 750 ಮಿಲಿಲೀಟರ್, 1/4 ಲೀಟರಿಗೆ 250 ಮಿಲಿಲೀಟರ್. ಖಂಡಿತ ಈ ಎಲ್ಲ ಮಕ್ಕಳಿಗೂ ಮತ್ತು ಶಿಕ್ಷಕರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಾಳೆ ತೂಕದ ಮಾನಗಳು ಹೇಳಿ ಮಕ್ಕಳೇ. ತೂಕದಕ್ಕೆ ಸಂಬಂಧಪಟ್ಟಂಗೆ ಆ ಎಲ್ಲ ಚಟುವಟಿಕೆಯನ್ನು ಮಕ್ಕಳು ಮಾಡಿಕೊಡ್ತಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಓಕೆ.